ಎಲ್ರಿಗೂ ನಮಸ್ಕಾರ. ನಮ್ಮ ಕಥೆಬುಟ್ಟಿ ಗ್ರಂಥಾಲಯದಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇಲ್ಲಿ 2 ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ದೀವಿ. ಒಂದು ಪಕ್ಷಿಗಳ ವಿಷಯ. 1 ತಿಂಗಳಿಂದ ನಾವು ಎಲ್ಲನೂ ಕಥೆಗಳನ್ನ ಕಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಬೇಕಾದಷ್ಟು ಡ್ರಾಯಿಂಗು ಎಲ್ಲ ಮಾಡಿ ನಮಗೆ ಕಳಿಸಿದ್ದೀರಾ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚಟುವಟಿಕೆಗಳನ್ನೂ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಅದು ಒಂದು ಸಂಭ್ರಮ. ಆದರೆ ಇವತ್ತು ಇನ್ನೊಂದು ಸಂಭ್ರಮ ಏನಪ್ಪ ಅಂತ ಹೇಳಿದ್ರೆ, ಶ್ರೀ GP ರಾಜರತ್ನಂ ಅವರ ಹೆಸರು ಎಲ್ಲರೂ ಕೇಳೇ ಇರಬೇಕಲ್ವ ನೀವೆಲ್ಲ. ನಿಮ್ಮ ಪಠ್ಯಪುಸ್ತಕದಲ್ಲಿ ಅವರ ಪದ್ಯಗಳು ಬೇಕಾದಷ್ಟು ಚಿಕ್ಕ ವಯಸ್ಸಿಂದ ನೀವು ಓದಿರ್ತೀರ ಎಲ್ಲರೂ. ನಿಮಗೆಲ್ರಿಗೂ ಗೊತ್ತು ಅಲ್ವಾ. ಅವರದ್ದು ಇವತ್ತು ಹುಟ್ಟಿದ ಹಬ್ಬ. ಸೊ ಯಾತಕ್ಕೆ ಅವರದ್ದು ಹುಟ್ಟಿದ ಹಬ್ಬ ನಮಗೂ ತುಂಬ ಮುಖ್ಯ ಅಂದರೆ, ಒಂದು ಅವರು ಮಕ್ಕಳ ಸಾಹಿತ್ಯನ ತುಂಬ ಮಕ್ಕಳಿಗೋಸ್ಕರ ಕತೆ ಪುಸ್ತಕಗಳನ್ನು ಬೇಕಾದಷ್ಟು ಬರೆದಿರೋರು. ಅವರ ಒಂದು ಇದರಿಂದನೇ ಎಷ್ಟೋ ಜನ ಆಮೇಲೆ ಮಕ್ಕಳ ಸಾಹಿತ್ಯಕ್ಕೆ ತುಂಬ ಇಂಪಾರ್ಟೆನ್ಸು, ತುಂಬ ಇದು ಕೊಟ್ಟು ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೊಂದು ಚೆನ್ನಾಗಿ ಬರೆದಿದ್ದಾರೆ ಕಥೆಗಳನ್ನ. ಎಲ್ಲ ಕಡೆಯಿಂದಲೂ ದೇಶ ವಿದೇಶಗಳಿಂದ ಎಲ್ಲ ಕಥೆಗಳನ್ನ ಸಂಗ್ರಹಿಸಿ ತುಂಬ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗೋ ತರಹ ಆ ಕಥೆಗಳನ್ನ ಹೇಳಿ ಬರೆದಿದ್ದಾರೆ. ನೀವೆಲ್ಲರೂ ಓದಬೇಕು ಆ ಕಥೆಗಳನ್ನ. ಓದೋದೇ ತುಂಬ ಮುಖ್ಯ ಆ್ಯಕ್ಚುಲಾಗಿ, ಆಯಿತಾ. ಓದಿ, ಪುಸ್ತಕಗಳಲ್ಲಿ ಕಥೆಗಳನ್ನ ತಗೊಂಡು ಓದಿ ಎಲ್ಲರೂ. ಅವರ ಹುಟ್ಟಿದ ಹಬ್ಬ ಇವತ್ತು ದಿನಾಚರಣೆ. ಅದಕ್ಕೋಸ್ಕರ ನಮಗೆ ಏನಕ್ಕೆ ಇಷ್ಟೊಂದು ಮುಖ್ಯವಾಗಿ ನಾವು ಅದನ್ನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ನಮ್ಮ ಕಥೆಬುಟ್ಟಿ ಗ್ರಂಥಾಲಯನ ನಾವು ಆರಂಭಿಸಿದ್ದಾಗ, ನಾವು ಕಥೆಬುಟ್ಟಿ ಗ್ರಂಥಾಲಯ ಅಂತ ಹೆಸರಿಟ್ಟು ಆರಂಭಿಸಿದ್ವು. ಆವಾಗ ನಾವು ಆ ಗ್ರಂಥಾಲಯನ ಅವರಿಗೆ ಅರ್ಪಣೆ ಮಾಡಿ ಆರಂಭಿಸಿದ್ದು. ಅದರಿಂದ ನಮಗೆ ಇದು ತುಂಬ ಒಂದು ಒಳ್ಳೆಯ ಸುದಿನ ಇವತ್ತು. ಅದು ಒಂದು ಸಂಭ್ರಮ ಪಡ್ತಾಯಿದ್ದೀವಿ ಇವತ್ತು. ಸೊ ಎಲ್ಲ ಮಕ್ಕಳೇ ಎಲ್ಲರೂ ರೆಡಿಯಾಗಿದ್ದೀರಾ? ಎಲ್ಲ ಚಟುವಟಿಕೆಗಳನ್ನ ಮಾಡೋದಕ್ಕೆ, ನಿಮ್ಮ ಕಥೆಗಳನ್ನ ನೀವು ಕಳಿಸಿದ್ರೆ ಅದನ್ನು ಕೇಳೋದಕ್ಕೆ, ಆಮೇಲೆ ನೀವು ಕಳಿಸಿದ ಡ್ರಾಯಿಂಗ್ಗಳನ್ನೆಲ್ಲ ನೋಡೋದಕ್ಕೆ. ಆಯಿತಾ? ಶುರು ಮಾಡೋಣವಾ? ಓಕೆ, ಬಾಯ್.